ನಂಗೆ ಲವ್ ಮ್ಯಾರೇಜ್ ಇಷ್ಟ. ನಾಳೆನೆ ಕರ್ಕೊಂಬನ್ನಿ, ನಾಳೆನೆ ಮದ್ವೆ. ಏನೋ ಹಂಗಿರ್ಬೇಕು ಹಿಂಗಿರ್ಬೇಕು, ನಾನು ಆ ತರ ಇದೀನಿ ಈ ತರ ಇದೀನಿ ಅಂತ ನನ್ಗೆ ಯಾವತ್ತೂ ಅನ್ಸೇ ಇಲ್ಲ. ಅಡ್ಜಸ್ಟ್ಮೆಂಟ್ ಲೈಫ್ ಇಷ್ಟ ಇಲ್ಲ ನನಗೆ. ಆಕ್ಚುಲಿ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಾವಿಬ್ರು ಮಧ್ಯೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಆ ತರ ಹುಡುಗ ಇಷ್ಟ ಅಂತ. ಬಟ್ ನಾನು ಒಂದ್ಸಲ ಮದ್ವೆ ಅಂತ ಆದ್ರೆ ಕಷ್ಟನೋ ಸುಖನೋ ಅವನ ಜೊತೆನೆ ಲೈಫ್ ಲಾಂಗ್ ಕಳಿಬೇಕು. ಹಲೋ, ಹಾಯ್. ಐ ಆಮ್ ಗುಡ್. ನೋಡಿ ಹೆಂಗಿದ್ದೀನಿ ಅಲ್ಲ, ಚೆನ್ನಾಗಿದ್ದೀರಾ? ಏನಿಲ್ಲ, ಹಾಗೆ ಎಷ್ಟು 50 days ಅಲ್ಲ? 50 ದಿನ. ಹೌದು. ಬಟ್ ಎಲ್ಲ ನಿಮ್ ಕೋಪ ಗೀಪ ಎಲ್ಲ ಕಮ್ಮಿ ಆಗಿದೆ ಅನ್ಸುತ್ತೆ, ನನ್ಗೆ ಗೊತ್ತಿರುತ್ತಲ್ಲ. ಬಟ್ ಸ್ವಲ್ಪ ಶೈನಿಶ್ ಕಮ್ಮಿ ಆಗಿದೆ. ಹೌದು, ಕಪ್ಪಗಾಗಿದ್ದೀನಿ ಸ್ವಲ್ಪ. ಅಲ್ಲಿ ಮೇಂಟೈನ್ ಮಾಡಕ್ ಏನು ಆಗ್ತಾ ಇರ್ಲಿಲ್ಲ. ಲೈಟ್ಸ್ ಜಾಸ್ತಿ ಬಹುಶಃ ಎಸಿಲೇ ಇರ್ತದೆ, ನೀರ್ ಕುಡಿತಾ ಇರ್ಲಿಲ್ಲ ಅಲ್ಲಿ ನಾನು. ಅಂದ್ರೆ ಯಾವಾಗ್ಲೂ ಎಸಿಲೇ ಇರ್ತಾ ಇದ್ದಕ್ಕೆ ನೀರ್ ಕುಡಿಬೇಕಂತಾನೆ ಅನ್ಸ್ತಾ ಇಲ್ಲ. ಹಂಗೂ ತ್ರಿವಿಕ್ರಮ್ ಅವ್ರು ಹೇಳ್ತಿರು, ಅನು ನೀರ್ ಬಿಟ್ರೆ ಸ್ಕಿನ್ ಹಾಳಾಗುತ್ತೆ, ಹೋಗ್ ನೀರ್ ಕುಡಿ ಅಂತ. ನಾನು ಎಲ್ಲಿ ಒಂದಿನದಲ್ಲಿ 1 ಗ್ಲಾಸ್ ನೀರ್ ಕುಡಿದ್ರೆ ಹೆಚ್ಚು, ಊಟ ಮಾಡ್ಬೇಕಾದ್ರೆ ಅಷ್ಟೇ ನೀರ್ ಕುಡಿತೈತೆ, ಅದಕ್ಕೆ ಸ್ಕಿನ್ ಎಲ್ಲ ಫುಲ್ ಹೋಗ್ಬಿಡಿದೆ. ಹಾಗೆ ನೀವು ಫೀಲ್ ಹೇಗಿತ್ತು ಈ ತರ ನಾನು ಹೀರೋಯಿನ್ ಈ ತರ ಎಲ್ಲ ಆದಾಗ ಹೆಂಗಪ್ಪ ಅಂತ ಅನ್ಸ್ತಿತ್ತ? ನನ್ಗೆ ಯಾವತ್ತು ನನ್ ಹೀರೋಯಿನ್ ಅಂತ ನಂಗೆ ಫೀಲ್ ಆಗಲ್ಲ. ನಾನ್ ಸಖತ್ ಬ್ಯೂಟಿಫುಲ್ ಆಗಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ ಅಂತ ನಂಗೆ ಅನ್ಸೋದೇ ಇಲ್ಲ. ನಾನ್ ನಾರ್ಮಲ್ ಆಗಿರ್ತೀನಿ, ಹೆಂಗಿರ್ಬೇಕು ಹಂಗೆ ಇರ್ತೀನಿ. ಏನೋ ಹಂಗಿರ್ಬೇಕು ಹಿಂಗಿರ್ಬೇಕು, ನಾನು ಆ ತರ ಇದೀನಿ ಈ ತರ ಇದೀನಿ ಅಂತ ನನ್ಗೆ ಯಾವತ್ತೂ ಅನ್ಸೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಆವರೇಜ್ ಫಿಗರ್ ಅಂತಾನೆ ಅನ್ಕೊಳ್ಳೋದು. ಓಕೆ, ನಮ್ಗೆ ನಂಗೆ ಅನ್ಸಲ್ಲ ಬ್ರೋ. ಯಾಕೆಂತಂದ್ರೆ ನಾನ್ ನೋಡಿದ್ದೀನಲ್ವಾ, ತುಂಬಾ ಓಕೆ ಒಂಥರ ಫೀಲ್ ಮಾಡ್ತಾರೇನೋ ಅಂತ ನನ್ನ ಒಂದು. ನಾನು ಯಾವತ್ತೂ ಹಾಗೆ ಅನ್ಕೊಳ್ಳೋದು, ನಾನು ಯಾವಾಗ್ಲೂ ನಾರ್ಮಲ್ ಹುಡುಗಿ ನಾನು. ಓಕೆ, ಮೇಕಪ್ ಇಲ್ದಂಗೆ ಎಷ್ಟು ದಿನ ಇರ್ತೀರ? ನಾನು ಅಲ್ಲಿ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಡೇಸ್ ಯಾವತ್ತೂ ಮೇಕಪ್ ಮಾಡ್ತಿರ್ಲಿಲ್ಲ. ಲಿಪ್ಸ್ಟಿಕ್ ಹಚ್ಕೊಂಡಿರ್ತಿದ್ದೆ, ಲಿಪ್ಸ್ಟಿಕ್ ಹಚ್ತಾ ಇದ್ದೆ. ಅದು ಬಿಟ್ಟು ನಾನು ವೀಕ್ ಡೇಸ್ ಅಲ್ಲೇ ಮೇಕಪ್ ಮಾಡ್ತಾ ಇದ್ದಿದ್ದು. ಅಂದ್ರೆ ಸಾರಿ, ವೀಕ್ ಡೇಸ್ ಅಲ್ಲಿ ಯಾವತ್ತೂ ಮೇಕಪ್ ಮಾಡ್ತಿರ್ಲಿಲ್ಲ, ವೀಕೆಂಡ್ ಅಲ್ಲಿ ಮಾತ್ರ ಮೇಕಪ್ ಮಾಡ್ತಾ ಇರ್ಬೇಕು. ಓಕೆ, ಬೇಡ ಬಿಡಿ, ಮೇಕಪ್ ಇಲ್ದಂಗೆ ನೀವು ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ಲೈಫ್ ಅಂತ ಬಂದಾಗ ಸೊ ಅನು ಅವ್ರಿಗೆ ಯಾವ ತರ ಲೀಡ್ ಮಾಡಕ್ಕೆ ಇಷ್ಟಪಡ್ತಾರೆ? ಎಲ್ಲಾ ತರ ಜೀವನನೂ ಲೀಡ್ ಮಾಡಕ್ ಇಷ್ಟಪಡ್ತೀನಿ. ಸಮ್ಟೈಮ್ ಸಿಂಪಲ್ ಲೈಫ್ ಅಂದ್ರೂ ಅದಕ್ಕೂ ಅಡ್ಜಸ್ಟ್ ಆಗ್ತೀನಿ, ಲಕ್ಸುರಿಯಸ್ ಲೈಫ್ ಅಂದ್ರೆ ಅದಕ್ಕೂ ಅಡ್ಜಸ್ಟ್ ಆಗ್ತೀನಿ. ನನಗೆ ಹೆಂಗ್ ಅನ್ಸುತ್ತೆ ಆ ಒಂದ್ ಮೂಮೆಂಟ್ ಅಲ್ಲಿ ಲೈಫ್ ಇರೋದ್ ಒಂದ್ ಲೈಫ್, ಎಲ್ಲಾನು ನೋಡ್ಬೇಕು ಅಂತ ಆಸೆ ಇದೆ, ಎಲ್ಲಾನು ಮಾಡ್ತೀನಿ. ಬಹುಶಃ ನಾನು ನನ್ನ ಪ್ರಯತ್ನಗಳು ನಾನು ಪಡ್ತಾ ಇದ್ದೀನಿ, ನನ್ನ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋಕೆ, ನನಗೆ ಏನೇನ್ ಕನ್ಸುಗಳಿದೆ ಈಡೇರಿಸ್ಕೊಳ್ಳೋಕೆ, ಪ್ರತಿಯೊಂದರ ಜೀವನನು ಮಾಡ್ಬೇಕು. ಅಂದ್ರೆ ಈಗ ನಂಗೆ ಪ್ರಪಂಚ ನೋಡೋ ಆಸೆ, ಎಲ್ಲಾ ಕಡೆ ಹೋಗ್ಬೇಕಂತ ಆಸೆ, ಆಮೇಲೆ ಎಲ್ಲಾ ತರ ಫುಡ್ಗಳನ್ನ ತಿನ್ಬೇಕಂತ ಆಸೆ, ಸಿಕ್ಕಾಪಟ್ಟೆ ಫುಡ್ಡಿ. ಸೊ ಈ ತರ. ಓಕೆ, ಸೊ ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಸೊ ಯಾವ ತರ ಇರ್ಬೇಕು ಅಂತ ಅನ್ಕೊಂತೀವಿ? ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಒಂದ್ ಸ್ವಲ್ಪ ಶಾರ್ಟ್ ಟೆಂಪರ್, ಒಂಚೂರು ಕಡಿಮೆ ಆಗಿದೆ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ತಾಳ್ಮೆ ಜಾಸ್ತಿ ಆಗಿದೆ. ಅವ್ರಿಗೂ ಕೋಪ ಜಾಸ್ತಿ ಆಗಿ ನನ್ಗೂ ಕೋಪ ಜಾಸ್ತಿ ಆಯ್ತು ಅಂತಂದ್ರೆ ಅದು ಚೆನ್ನಾಗಿರಲ್ಲ. ಸೊ ನಾನು ಅರ್ಥ ಮಾಡ್ಕೋತೀನಿ, ಅವರು ಅರ್ಥ ಮಾಡ್ಕೋಬೇಕು, ನಾವಿಬ್ರು ಮಧ್ಯೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಆ ತರ ಹುಡುಗ ಇಷ್ಟ. ಓಕೆ, ಸೊ ಡೆಡ್ ಆಪೋಸಿಟ್ ಬಂದಾಗ ಹೆಂಗ್? ಏನ್ ಮಾಡಕ್ಕಾಗಲ್ಲ, ಡಿವೋರ್ಸ್ ಅಂತೂ ನಾನ್ ನಂಬಲ್ಲ. ಎಂತವನೋ ಕಟ್ಕೊಂಡಿದೀನಿ, ಇರೋಣ ಜೊತೆಲಿ ಅಂತ ಇರ್ತೀನಿ ಅಷ್ಟೇ, ಬಿಟ್ಟಂತೂ ಹೋಗಲ್ಲ. ಓಕೆ, ನಿಮ್ ಫುಡ್ ಅಂತ ಬಂದಾಗ ನಿಮ್ ಫೇವರೇಟ್ ಫುಡ್ ಯಾವುದು? ಚಿಕನ್. ಚಿಕನ್. ಓಕೆ, ಏನ್ ಕೊಟ್ರು ತಿಂತೀನಿ. ಏನ್ ಕೊಟ್ರು ತಿಂತೀರಾ? ಅಕಸ್ಮಾತ್ ಚಿಕನ್ 1 ತಿಂಗಳು ಆತರ ಬ್ಯಾನ್ ಆದಾಗ ಇರ್ತೀನಿ. ಈಗ ಬಿಗ್ ಬಾಸ್ ಮನೇಲಿ ಅದೊಂದು ಕಲ್ತ್ಕೊಂಡಿದೀನಿ, ಊಟ ಏನ್ ಕೊಟ್ರುನು ಏನ್ ಇಲ್ದಿದ್ರು ಇರ್ತೀನಿ ಅಂತ. ಬಿಕಾಸ್ ಲಕ್ಸುರಿ ಟಾಸ್ಕ್ ಅಂತೆಲ್ಲ ಬಂದಾಗ ಒಂದ್ 7 ಜನ ಗೆದ್ದಿರ್ತಾರೆ, ನಮ್ 7 ಜನ ನಾವು ಸೋತಿರ್ತೀವಿ ಅಂತ ಬಂದಾಗ ಅವ್ರು ಆರಾಮಾಗಿ ಚಿಕನ್ ಕಾಫಿ ಎಲ್ಲ ತಿಂತಾ ಇರ್ತಾರೆ. ನಮ್ಗ ತಿನ್ನೋದು ಇರಲ್ಲ, ಪಕ್ಕದಲ್ಲೇ ಕುತ್ಕೊಂಡು ಅವ್ರು ತಿಂತಿದ್ರು ನನಗೆ ಆಸೆ ಆಗಲ್ಲ. ಆ ಒಂದ್ ಸೆಲ್ಫ್ ಕಂಟ್ರೋಲ್ ಬಂದ್ಬಿಡಿದೆ. ಇನ್ಫ್ಯಾಕ್ಟ್ ನರಕದಲ್ಲಿದ್ದಾಗ ನಮಗ್ ಗಂಜಿ ಕೊಡ್ತಿದ್ರು, ಅವ್ರಿಗೆ ಎಷ್ಟು ಒಳ್ಳೊಳ್ಳೆ ಊಟ ಕೊಡ್ತಾ ಇದ್ರು. ಅವಾಗ್ಲೂ ಬಹುಶಃ ನಾನು ಅದನ್ನ ಆ ಸೆಲ್ಫ್ ಕಂಟ್ರೋಲ್ ಅದು ಬಂದ್ಬಿಡ್ತು ನನಗೆ. ಸೊ ಇವಾಗ ಯಾರು ಏನೇ ತಿಂತಾ ಇದ್ರು ನನ್ಗೇನು ಅನ್ಸಲ್ಲ, ನನಗ್ ಊಟ ಕೊಡ್ಲಿಲ್ಲ ಅಂದ್ರೆ ನಾನು ಹಂಗೆ ಇರ್ತೀನಿ, ಹಸ್ಕೊಂಡೇ ಇರ್ತೇನೆ. ಹಸುವೂ ಆಗ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೀನಿ. ನಾನ್ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ಯಾಕೆ ಅದು ಊಟ ಚೆನ್ನಾಗಿಲ್ಲ ಅಂದ್ರೆ ಸಕ್ಕತ್ತಾಗಿದೆ ಅನಿಸ್ತಾ ಇದೆ, ಅದ್ರ ಊಟ ಬೇಕು, ಕ್ರೇವಿಂಗ್ಸ್ ಅಂದ್ರೆ ಇದ್ ತಿನ್ಬೇಕು ಅದ್ ತಿನ್ಬೇಕು. ಬಹುಶಃ ನಾನು ಅನ್ಕೊಂಡೆ ಆಚೆ ಹೋಗಿದ ತಕ್ಷಣ ಏನೇನೋ ತಿನ್ಬೇಕು ಅಂತ, ಆಚೆ ಬಂದ್ಮೇಲೆ ನಂಗೆ ಏನು ತಿನ್ನಕ್ಕೆ ಮನ್ಸ್ ಬಂದಿಲ್ಲ. ಫಸ್ಟ್ ಡೇ ನೀವು ಆಚೆ ಬಂದಾಗ ಏನ್ ಮಮ್ಮಿ ಏನ್ ಮಾಡಿದ್ರು? ನನ್ಗೆ ಏನೇನ್ ಇಷ್ಟ ಎಲ್ಲಾ ತರ್ಸಿಟ್ಟಿದ್ರು. ಏನೇನ್ ತಿಂತೀನಿ ಅಂದ್ರೆ ಅವ್ರಿಗೂ ಬಹುಶಃ ಅವ್ರಿಗೆ ಏನ್ ಆಸೆ ಆಗುತ್ತೆ ಅಂತ ಗೊತ್ತಾಯ್ತೋ ಇಲ್ವೋ, ಹೆಂಗೆ ಏನೇನ್ ತಿಂತೀನಿ ಎಲ್ಲಾನು ಅಕ್ಕ ಮಮ್ಮಿ ನನ್ನ ತಮ್ಮ ಎಲ್ಲಾ ತರದ್ದು ತಗೊಂಬಂದ್ ಮನೇಲಿ. ಓಕೆ, ಸೊ ಇನ್ನೊಂದ್ ಏನಂತಂದ್ರೆ, ಸೊ ನಿಮ್ ಲೈಫ್ ಪಾರ್ಟ್ನರ್ ಬಂದಾಗ ಸೊ ಅವ್ರಿಗೆ ಚಪಾತಿನೇ ಮಾಡಕ್ ಬರೋದ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ನಾನೇ ಮಾಡ್ಕೊಡ್ತೀನಿ, ನಂಗೆ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತಲ್ಲ. ಬರುತ್ತೆ. ನೀವ್ ಏನೇನ್ ಪ್ರಿಪೇರ್ ಮಾಡ್ತೀರಾ?
ಎಲ್ಲ ಅಡ್ಗೆನೂ ಮಾಡ್ತೀನಿ. ಎಲ್ಲ ಅಡ್ಗೆನೂ ಬರುತ್ತೆ, ಹೌದಾ? ಅಡ್ಗೆ ಟೇಸ್ಟ್ ಆಗಿರುತ್ತೆ ನಮ್ಮ ಜೊತೆ ಮಾಡ್ತಾರೆ. ಶಾ ಡೆಫಿನೆಟ್ಲಿ. ಓಕೆ. ಸೊ ಇನ್ನು ಏನಂತಂದ್ರೆ, ಸೊ ನಿಮ್ ಎಲ್ಲಾರು ಕೇಳ್ತಾ ಇರೋದು ಜನ ಅಭಿಪ್ರಾಯ ಏನಂತಂದ್ರೆ, ಅನುಷ್ ಅವ್ರದ್ದು ಯಾವಾಗ ಮದ್ವೆ ಅನ್ನೋದೊಂದು ಹುಡುಗ ಸಿಕ್ಕಿದಾಗ ಅದೇ ಹುಡುಗ ಸಿಕ್ತಾಗ ಎಲ್ಲಾರು ಆಗ್ತಾರೆ. ನಾಳೆನೆ ಕರ್ಕೊಂಬನ್ನಿ, ನಾಳೆನೆ ಮದ್ವೆ ಆಗ್ತೀನಿ. ಹೌದಾ? ನಿಜನಾ? ನಾಳೆ ಕರ್ಕೊಂಡ್ ಬರ್ತೀವಿ ನೋಡಿ. ಆಮೇಲೆ ಕರ್ಕೊಂಬನ್ನಿ. ನಾಳೆ ಒಪ್ಸೆ ಆದ್ರೆ ಯಾರನ್ನಾದ್ರೂ ಅಲ್ಲ, ನನಗ್ ಸೂಟ್ ಆಗುವಂತ ಹುಡುಗ, ನನ್ನ ಅರ್ಥ ಮಾಡ್ಕೊಳೋ ಅಂತ ಹುಡುಗ, ನನಗೆ ಪ್ರತಿ ಹೆಜ್ಜೆನಲ್ಲೂ ಸಪೋರ್ಟಿವ್ ಆಗಿ ನನ್ ಕೈ ಹಿಡಿದು ಕರ್ಕೊಂಡು ಹೋಗುವಂತ ಹುಡುಗ. ಓಕೆ. ಒಂದು ವೇಳೆ ನೀವ್ ಅನ್ಕೊಂಡೇ ಇರೋ ತರನೇ ಹುಡುಗ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ, ಆಗ ಯಾವ ತರ ಲೀಡ್ ಮಾಡ್ತೀರಾ? ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಲೈಫ್ ಇಷ್ಟ ಇಲ್ಲ ನನಗೆ ಆಕ್ಚುಲಿ. ನಾನ್ ಕಾಯ್ತೀನಿ ನನ್ಗೆ ಇಷ್ಟ ಆಗುವಂತ ಹುಡುಗ ಸಿಗೋರ್ಗು. ಇನ್ ಕೇಸ್ ಒಳ್ಳೆಯವನು ಅಂತ ಅನಿಸ್ಕೊಂಡು ಮದ್ವೆ ಆಗೋ ಟೈಮಲ್ಲಿ ನನ್ಗೆ ಇಷ್ಟ ಆಗೋ ತರ ಇದ್ದು ಆಮೇಲೆ ಚೇಂಜ್ ಆದ್ರೆ ನಾನೇನ್ ಬಿಟ್ಟು ಹೋಗಲ್ಲ, ನನ್ ಜೊತೆಲೇ ಇರ್ತೀನಿ. ಓಕೆ. ಸೊ ಹಂಗಂದ್ಬಿಟ್ಟು ಆತರ ಹುಡ್ಗ ನಂಗೆ ಬೇಡ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಹುಡ್ಗನೇ ನನಗ್ ಬೇಕು. ಬಟ್ ಲೈಫ್ ಗೊತ್ತಿರಲ್ಲ ಯಾರ್ ಮೂಡ್ ಯಾವಾಗ ಹೆಂಗಿರುತ್ತೆ, ಹೆಂಗ್ ಚೇಂಜ್ ಆಗ್ತಾರೆ ಅಂತ. ಬಟ್ ನಾನು ಒಂದ್ಸಲ ಮದ್ವೆ ಅಂತ ಆದ್ರೆ ಕಷ್ಟನೋ ಸುಖನೋ ಅವನ ಜೊತೆನೆ ಲೈಫ್ ಲಾಂಗ್ ಕಳಿಬೇಕು. ಓಕೆ. ಸೊ ಇನ್ನೊಂದೇನಂತಂದ್ರೆ, ಅನ್ನೋರ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟ, ಲವ್ ಮ್ಯಾರೇಜ್? ನಂಗೆ ಲವ್ ಮ್ಯಾರೇಜ್ ಇಷ್ಟ, ಅರೇಂಜ್ ಮ್ಯಾರೇಜು ಇಷ್ಟ. ಸೊ ನನಗೆ ಇಲ್ಲ ಅರೇಂಜ್ ಮ್ಯಾರೇಜ್ ಆದ್ರೂ ಎರಡು ಫ್ಯಾಮಿಲಿನೂ ಅರ್ಥ ಮಾಡ್ಕೊಂಡು ನಮ್ಮಿಬ್ರು ಫಸ್ಟ್ಲಿ ನಾವಿಬ್ರು ಅರ್ಥ ಮಾಡ್ಕೊಂಡು ಮದ್ವೆ ಮಾಡ್ಕೊಳ್ಳೋದಾದ್ರು ಓಕೆ. ಇಲ್ಲ ಅಂತಂದ್ರೆ ನಾನ್ ಇಷ್ಟಪಟ್ಟು, ಯಾಕಂದ್ರೆ ನಾವ್ ಇಷ್ಟಪಟ್ಟಾಗ ಇನ್ನೂ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ಇಷ್ಟ ಕಷ್ಟಗಳೆಲ್ಲ ನನಗ್ ಗೊತ್ತಿರುತ್ತೆ, ನನ್ನ ಇಷ್ಟ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ಸೊ ಬಹುಶಃ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದ್ರೆ ಚಂದ ಅಂತ, ಅದು ಈಗಿನ ಜನರೇಷನ್. ಓಕೆ.